ವೀಕ್ಷಕರೇ, ಗೌರಿ ಗಣೇಶ ಹಬ್ಬ ಭಾವೈಕ್ಯತೆಗೆ ಹೆಸರಾಗಿದೆ. ಗಣೇಶ ಮೂರ್ತಿಗಳನ್ನು ಭೇದ ಭಾವವಿಲ್ಲದೆ ಮೇಲು ಕೀಳೆನ್ನದೆ ಧರ್ಮಗಳು ಬೇರೆ ಬೇರೆಯಾದರೂ ಪ್ರತಿಷ್ಠಾಪಿಸಿ ನಾವೆಲ್ಲ ಒಂದೇ ಎಂದು ಸಾರುವ ಹಬ್ಬವಾಗಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಗ್ರಾಮದಲ್ಲಿ ಚನ್ನಕೇಶವ ಗೆಳೆಯರ ಬಳಗದ ವತಿಯಿಂದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಬೃಹತ್ ವಿದ್ಯಾಗಣಪತಿಯನ್ನು ಪ್ರತಿಷ್ಠಾಪಿಸಿದರು. ಪ್ರತಿ ವರ್ಷಕ್ಕಿಂತ ಈ ಬಾರಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದು ವಿಶೇಷವಾಗಿತ್ತು. ದೇಗುಲಕ್ಕೆ ಮಾಡಿದ್ದ ವಿಶೇಷ ವಿದ್ಯುತ್ ದೀಪಾಲಂಕಾರವು ನಾಯನಹಳ್ಳಿ ಗ್ರಾಮಕ್ಕೆ ಕಳಶಪ್ರಾಯದಂತಿತ್ತು. ಇನ್ನು ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆಯಾದ 9ನೇ ದಿನ ವಿದ್ಯಾಗಣಪತಿಯ ವಿಸರ್ಜನಾ ಮೆರವಣಿಗೆ ಅದ್ದೂರಿಯಾಗಿ ನೆರವೇರಿಸಿದರು. తీసి కట్టినారు ఓణీలంగా మాకు కొత్త టచ్చులు ఇచ్చేశారు.
ಬೃಹತ್ ವಿದ್ಯಾಗಣಪತಿ ಮೂರ್ತಿ ಪೀಠದಲ್ಲಿ ಆಸೀನರಾದಂತೆ ಇದ್ದರೆ ಧರೆಗಿಳಿದ ಭಗವಂತರಂತೆ ಶಿವ ಪಾರ್ವತಿಯರು ಜನರಿಗೆ ಆಶೀರ್ವಾದ ಮಾಡುತ್ತಿರುವ ಭಂಗಿಯಲ್ಲಿನ ಮೂರ್ತಿಗಳು ಪ್ರಧಾನ ಆಕರ್ಷಣೆಯಾಗಿತ್ತು. ಮೆರವಣಿಗೆ ವಾಹನಕ್ಕೆ ಆಕರ್ಷಕವಾಗಿ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿತ್ತು. ನಾಯನಹಳ್ಳಿ ಗ್ರಾಮದಲ್ಲಿ ಶ್ರೀ ಚೆನ್ನಕೇಶವ ಸ್ವಾಮಿ ಗೆಳೆಯರ ಬಳಗದಿಂದ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವಿದ್ಯಾಗಣಪತಿಯನ್ನು 9 ದಿವಸಗಳ ಕಾಲ ಅಜೃಂಭಣೆಯಿಂದ ಪೂಜೆಯನ್ನು ಮಾಡಿ ಈ ದಿನ ನಮ್ಮ ಹುಡುಗರು ಎಲ್ಲರೂ ಸೇರಿ ಊರಿನ ಗ್ರಾಮಸ್ಥರ ಪ್ರಮುಖರ ಚೆನ್ನಕೇಶವ ಸ್ವಾಮಿ ಗೆಳೆಯರ ಬಳಗದ ಹುಡುಗರು 9 ದಿವಸದಿಂದ ಅದ್ಧೂರಿಯಾಗಿ ಪೂಜೆ ಪುನಸ್ಕಾರಗಳನ್ನು ನಡೆಸಿ ಶಾಂತಿಯುತದಿಂದ ಈ ದಿನ ವಿಸರ್ಜನೆಯನ್ನು ಮಾಡಲು ಹಮ್ಮಿಕೊಂಡಿರುತ್ತಾರೆ. ಹೇಳಿ, ಯಾವ ರೀತಿ ಆಚರಣೆ ಮಾಡ್ತಾರೆ? ಈಗೆಲ್ಲ ಉತ್ಸವ ಮಾಡ್ತಾ ಇದ್ರೆ ಈಗ ಉತ್ಸವ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಮನೆಗೂ ಪೂಜೆ ತಗೊತಾ ಇದ್ದೀವಿ. ಪ್ರತಿಯೊಂದು ಬೀದಿಗೂ ಹೋಗ್ತಾ ಇದ್ದೀವಿ. ಭೇದ ಭಾವ ಇಲ್ಲದೆ ಎಲ್ಲರ ಮನೆಗಳಲ್ಲಿ ಪೂಜೆಯನ್ನು ತೆಗೆದುಕೊಂಡು ದೇವರ ಕಾರ್ಯವನ್ನು ಶುಭವಾಗಿ ನಡೆಸ್ತಾ ಇದ್ದೀವಿ. ನಾರಾಯಣ ಸ್ವಾಮಿ. ನನ್ನ ಹೆಸರು ಎಸ್ ನವೀನ್ ಕುಮಾರ್, ನಾಯನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು. ನಾವು ಇಲ್ಲಿ 20 ವರ್ಷದಿಂದ ಚೆನ್ನಕೇಶವ ಸ್ವಾಮಿ ಯುವ ಬಳಗದಿಂದ ವಿಜೃಂಭಣೆಯಿಂದ ನಾವು ವಿನಾಯಕನ ಚತುರ್ಥಿಯನ್ನು ಅದ್ಧೂರಿಯಾಗಿ ನಾಯನಹಳ್ಳಿಯಲ್ಲಿ ವರ್ಷವೂ ಚೆನ್ನಾಗಿ ನಾವು ಪ್ರಾರಂಭಿಸ್ತಾ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಅಣ್ಣ ತಮ್ಮಂದಿರಂತೆ ನಾವು ಈ ವಿಘ್ನೇಶ್ವರನ ಚತುರ್ಥಿಯ ಮೆರವಣಿಗೆಯನ್ನು ಅದ್ಧೂರಿಯಾಗಿ ಮಾಡಿ ಎಲ್ರಿಗೂ ಒಳ್ಳೆ ಬೆಳೆ ಒಳ್ಳೆ ಮಳೆ ಆಗಲಿ ಅಂತೇಳಿ ಆಶಿಸ್ತಾ ಸರ್ವೇ ಜನ ಸುಖನೋಭವ ಅಂತ ನಾವು ಕೋರ್ಕೊಳ್ಳುತ್ತಾ ಈ ವಿನಾಯಕನ ಪ್ರಶಸ್ತಿಯನ್ನು ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ. ಇನ್ನು ಯುವಕಿಯರಂತೂ ತಮಟೆ ಸದ್ದಿಗೆ ಟಪಾಂಗುಚ್ಚಿ ಸ್ಟೆಪ್ ಹಾಕಿ ಕುಣಿದು ಕುಪ್ಪಳಿಸಿದ್ರು. ನಾಯನಹಳ್ಳಿ ಗ್ರಾಮ ಮಾತ್ರವಲ್ಲದೆ ಸುತ್ತಮುತ್ತಲ ಗ್ರಾಮಸ್ಥರು ಸಹ ಗಣೇಶನ ಮೂರ್ತಿಯ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಗ್ಗಟ್ಟಿನ ಸಂದೇಶವನ್ನು ಸಾರಿದ್ರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.